ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕು ಬಾಶೆಟ್ಟಿಹಳ್ಳಿ 14ನೇ ವಾರ್ಡಿನ ಜನತಾ ಕಾಲೋನಿಯಿಂದ ಜಿ ಮುನಿರಾಜು ಅವರು ಸ್ಪರ್ಧಿಸುತ್ತಿದ್ದಾರೆ. ಇವರು ಬಡವರ ಬಂಧು ದೀನ ದಲಿತರ ನಾಯಕರಾಗಿದ್ದಾರೆ. ಇವರು ಸುಮಾರು ವರ್ಷಗಳಿಂದ ಬಡವರ ಸೇವೆಯೇ ಜನಾರ್ದನ ಸೇವೆ ಎಂದು ನೆರವೇರಿಸುತ್ತಿದ್ದಾರೆ. ಇವರು ಮತಯಾಚನೆ ಕುರಿತು ಮಾತನಾಡುತ್ತಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ಜಿ ಮುನಿರಾಜು ಅಂತ. ಜನತಾ ಕಾಲೋನಿ 14ನೇ ವಾರ್ಡು ನಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಚಿಹ್ನೆ ನಂಬರ್ 3. ನಾನು ಈ ಜನತಾ ಕಾಲೋನಿಯ ಈ ಹಿಂದೆ ನಾನು ಎಲೆಕ್ಷನ್ ನಿಂತಿದ್ದೆ. ಆ್ಯಕ್ಚುಲಿ ನನ್ನನ್ನು ಒಂದು ಮತದಿಂದ ಸೋಲನ್ನು ಕಂಡೆ. ಈ ಸರಿ ಹೆಚ್ಚಿನ ಮತಗಳ ಅಂತರದಿಂದ ನನ್ನನ್ನು ಆಯ್ಕೆ ಮಾಡಬೇಕು ಮತದಾರರು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಿಂದೆ ನಾನು ಜನತಾ ಕಾಲೋನಿಯಲ್ಲಿ ಸುಮಾರು 30 ವರ್ಷದಿಂದ ನಮ್ಮ 4 ಜನ ಸದಸ್ಯರ ಸಮ್ಮುಖದಲ್ಲಿ ರಸ್ತೆ, ಚರಂಡಿ ಇವೆಲ್ಲ ಅಭಿವೃದ್ಧಿಗಳಾಗಿದೆ. ಇನ್ನೂ ನೀರಿನ ವ್ಯವಸ್ಥೆ ಮತ್ತು ಕೆಲವು ಚರಂಡಿಗಳು ಬಾಕಿ ಇದೆ. ಮತ್ತು ಸ್ವಲ್ಪ ವಿದ್ಯುತ್ ದೀಪಗಳು ಡೆವಲಪ್ ಮಾಡಿಸ್ಬೇಕಾಗುತ್ತೆ. ಚರಂಡಿ ಕುಡಿಯೋ ನೀರಿನ ಸಮಸ್ಯೆ ಇದೆ. ಹಾಗಾಗಿ ನಾನು ಈ ಭಾಗದ ಜನಗಳನ್ನು ಕೇಳ್ಕೊಳ್ಳೋದೇನೆಂದರೆ, ಈ ಸರಿ ನನ್ನನ್ನು ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಿದ್ರೆ ನಿಮ್ಮ ಜನಸೇವೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ಹಿಂದೆ ಜನ ಮತ ಹಾಕಿದ್ರು, ಆದರೂ ಒಂದೋಟಿಂದ ನಾನು ಸೋತಿರೋದ್ರಿಂದ ಈ ಸರಿ ಹೆಚ್ಚಿನ ಮತವನ್ನು ನಾನು ಆಯ್ಕೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನು ಮುಂದೆ ಮಾಡಬೇಕಾದಂಥ ಕೆಲಸ ನಾನು ಇನ್ನೂ ಈ ಸೈಟ್ಸು ಎಲ್ಲ ಇದೆ, ಪಂಚಾಯತಿ ಹ್ಯಾಂಡ್ ಓವರ್ ಇರೋಂಥದ್ದು, ಅದನ್ನೆಲ್ಲ ನಾನು ಕಾಂಪೌಂಡ್ ಹಾಕಿಸ್ಬೇಕು. ಆಮೇಲೆ ಉದ್ಯಾನವನಗಳನ್ನ ಡೆವಲಪ್ ಮಾಡಬೇಕು. ಸರ್, ನೀವು ರಾಜಕಾರಣಕ್ಕೆ ಬರೋದಕ್ಕೆ ಕಾರಣ ಏನು ಸರ್? ರಾಜಕಾರಣ ಬರೋದು ನಾನು 30 ವರ್ಷದಿಂದ ರಾಜಕಾರಣ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಜನಸೇವೆ ಮಾಡಬೇಕು ಅಂತೇಳ್ಬಿಟ್ಟು. ಈ ಹಿಂದೆ ನಮ್ಮ ಇದ್ದಂತಹ ರಾಜಕಾರಣಿಗಳು ಯಾವುದೇ ಕೆಲಸ ನಮ್ಮ ಮಾತನ್ನು ಕೇಳ್ದೇ ಉದಾಸೀನ ಮಾಡೋದ್ರಿಂದ ನಾನು ಈ ಸರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೀನಿ. ತಾವು ದಯವಿಟ್ಟು ಹೆಚ್ಚಿನ ಮತಾಂತರದಿಂದ ಗೆಲ್ಲಿಸ್ಬೇಕು ಅಂತ ಜನತಾ ಕಾಲೋನಿಯ ಮತದಾರರನ್ನು ಕೇಳ್ಕೊಳ್ತಾ ಇದ್ದೀನಿ. ಸರ್, ನಿಮ್ಮದು ಏನು ಸೇವೆ ಇದೆ ಸರ್ ನಿಮ್ಮೂರಿಗೆ? ನಮ್ಮ ಸೇವೆ ಈ ಹಿಂದೆ ನಾನು ಸ್ಕೂಲಿಗೆ ಸ್ಕೂಲ್ ಮಕ್ಕಳು ಡ್ರಮ್ ಇದು ಕೊಟ್ಟಿದ್ದೀನಿ. ಡೋಲ್ ಬಾರಿಸುವಂಥ ಡ್ರಮ್ಗಳು, ಆಟದ ಮೈದಾನಕ್ಕೆ ಮಕ್ಕಳಿಗೆ ಸ್ಕೂಲು ಬುಕ್ಸು, ಆಮೇಲೆ ನಾನು ದೇವಸ್ಥಾನಗಳಿಗೆ ಕೈಲಾಸ ಸಹಾಯ ಮಾಡಿದ್ದೀನಿ. ಮೇಲೆ ಶೀಟ್ ಹಾಕ್ಸ್ಕೊಟ್ಟಿದ್ದೀನಿ. ಸರ್, ನಮ್ಮ ವಾಹಿನಿ ಮೂಲಕ ಏನು ಆಶ್ವಾಸನೆ ಕೊಡ್ತೀರಿ ನೀವು ಗೆದ್ದರೆ? ಸರ್, ಆಶ್ವಾಸನೆ ನಾನು ಜನಸೇವೆ ಮಾಡ್ತೀನಿ ಅಂತ ಆಸೆ. ಏನಾದರೂ ಆರೋಗ್ಯ ಕೆಟ್ಟಾಗ ಸ್ವಲ್ಪ ನನ್ನ ಆದಷ್ಟು ನನ್ನ ಧನ ಸಹಾಯನೂ ಮಾಡ್ತೀನಿ. ನಾನು ಬಡಬಗ್ಗರಿಗೆ, ಮಕ್ಕಳಿಗೆ ಸ್ಕೂಲ್ ಬುಕ್ಸು ಬಡ ಮಕ್ಕಳಿಗೆ ವರ್ಷನೂ ನಾನು ಕೊಡ್ತಾಯಿದ್ದೆ. ಆ್ಯಕ್ಚುಲಿ ಈ ಸರಿನೂ ನಾನು ಗೆದ್ದರೆ ನಾನು ಬಡ ಮಕ್ಕಳಿಗೆ ಸ್ಕೂಲ್ ಬುಕ್ಸು, ನಾನು ಕೈಲಾಸ ಶಾಲೆಗೆ ಸಹಾಯವನ್ನು ಮಾಡ್ತೀನಿ. ನಾನು ವಿದ್ಯಾರ್ಥಿಗಳು ಯಾರು ಉನ್ನತ ಮಟ್ಟದಲ್ಲಿ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡಿದರೆ ಅವ್ರಿಗೆ ಸ್ಕಾಲರ್ಶಿಪ್ ಥರ ಆ ಥರ ನಾನು ಅವ್ರಿಗೆ ಸಹಾಯನೂ ಮಾಡೋಕ್ಕೆ ಇಚ್ಛೆಪಡ್ತೀನಿ ಸರ್. ಓಕೆ ಸರ್. ಜಿ ಮುನಿರಾಜು 14ನೇ ವಾರ್ಡು 3 ನಂಬರ್ ಚಿಹ್ನೆ ಗುರುತಿಗೆ ತಮ್ಮ ಅಮೂಲ್ಯದ ಮತವನ್ನು ತೆಂಗಿನ ಮರದ ಗುರುತಿಗೆ ಮತ ಚಲಾಯಿಸಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೇನೆ. ಓಕೆ.